ನಂದಿ ಬೆಟ್ಟ ನೋಡಾದ್ಮೇಲೆ ಮುಂದುವರೆದ ಭಾಗನ ಇವಾಗ ನೋಡೋಣ. ಮುಖ ನೋಡಿ ಪ್ರೀತಿ ಮಾಡುವರು. ನಂದಿ ಬೆಟ್ಟ ನೋಡ್ಕೊಂಡು ವಾಪಸ್ ಬರೋ ಅಷ್ಟ್ರಲ್ಲಿ ಮಧ್ಯಾಹ್ನ ಆಗಿತ್ತು. ಊಟ ಮಾಡಿರೋದ್ರಿಂದ ಜೋಶ್ ಸ್ವಲ್ಪ ಜಾಸ್ತಿನೇ ಇತ್ತು. ಆದ್ರಿಂದ ಬ್ಯಾಂಗಲ್ ಬಂಗಾರಿ ಸಾಂಗ್ಗೆ ಧ್ವನಿ ಸರುಳಿ ಮಾತ್ರ ಹೆವಿ ಆಗಿತ್ತು. ಸೊ ವೀಕ್ಷಕರೇ, ಇವಾಗ ನಮ್ಮ ಮುಂದಿನ ನಿಲ್ದಾಣ ಯೋಗ ಹಾಗೂ ಭೋಗನಂದೀಶ್ವರ ದೇವಸ್ಥಾನದಲ್ಲಿ. ಇವಾಗ ಊಟ ಮುಗಿಸ್ಕೊಂಡು ಶ್ರೀ ಭೋಗ ಮತ್ತು ಯೋಗನಂದೇಶ್ವರ ಸ್ವಾಮಿ ದೇವಸ್ಥಾನದ ಕಡೆ ನಮ್ಮ ಪ್ರಯಾಣ. ಬನ್ನಿ ಹೊರಡೋಣ. ಗೈಸ್, ಇಲ್ಲಿ ಫೋಟೋ ಮತ್ತು ವಿಡಿಯೋ ತೆಗಿಯೋ ಆಗಿಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಆದರೆ ದಯವಿಟ್ಟು ನಿಮ್ಮ ಲೈಫಲ್ಲಿ ಒಂದು ಸತಿ ಈ ದೇವಸ್ಥಾನಕ್ಕೆ ಬನ್ನಿ. ದರ್ಶನ ಮಾತ್ರ ಕಣ್ಣು ಪಾವನ ಆಯಿತು. ನಿಜವಾಗ್ಲೂ ಮೈ ರೋಮಾಂಚನ ಆಗುತ್ತೆ ದರ್ಶನ ಮಾಡಿದಾಗ. ಸೊ ವಿಷಯ ಏನಪ್ಪ ಅಂತ ಅಂದರೆ, ಈ ದೇವಸ್ಥಾನದ ಹೆಸರು ಯೋಗ ಮತ್ತು ಭೋಗನಂದೀಶ್ವರ ಅಂತ. ಆದರೆ ಇಲ್ಲಿರೋದು ಭೋಗನಂದೀಶ್ವರ ಮಾತ್ರ. ಭೋಗನಂದೀಶ್ವರ ಅಂದರೆ ಶಿವನ ಬಾಲ್ಯ ರೂಪ. ಇನ್ನು ಯೋಗನಂದೀಶ್ವರ ಎಲ್ಲಿದಾರಪ್ಪ ಅಂದರೆ, ಅದೇ ನಮ್ಮ ನಂದಿ ಬೆಟ್ಟ ಇದೆಯಲ್ಲ ಅಲ್ಲೇ. ಸೊ ನಂದಿ ಬೆಟ್ಟದಲ್ಲಿರೋದು ಶಿವನ ವಿರಕ್ತಿ ರೂಪ. ಇಷ್ಟೊಂದು ಬ್ಯೂಟಿಫುಲ್ ಆ್ಯಂಡ್ ಪೀಸ್ ಆಗಿರೋ ಈ ಪ್ಲೇಸ್ಗೆ ಕಪಲ್ಸ್ ಬರೋದೇನು ವಿಶೇಷ ಅಲ್ಲ ಬಿಡಿ. ಯಾವ್ಯಾವುದೋ ಹುಡುಗರು ಮುಖ ನೋಡಿ ಪ್ರೀತಿ ಮಾಡಬಾರ್ದು, ಮನಸ್ಸು ನೋಡಿ ಪ್ರೀತಿ ಮಾಡಬೇಕು. ಈಗ ಮನಸ್ಸು ನೋಡಿ ಯಾರು ಮಾಡಲ್ಲ, ದುಡ್ಡು ನೋಡಿ ಬರ್ತಾರೆ. ಇವಾಗ ದೇವಸ್ಥಾನದಿಂದ ಮುಂದೆ ನಾವು ಹೊರಡ್ತಾ ಇರೋದು ಶ್ರೀನಿವಾಸ ಸಾಗರ ಡ್ಯಾಮ್ ಹತ್ರ. ಚಿಕ್ಕಬಳ್ಳಾಪುರದ ಬಹುಪಾಲು ಊರುಗಳಲ್ಲಿ ಈ ನೀರನ್ನೇ ಕುಡಿಯೋದಕ್ಕೆ ಮತ್ತು ನೀರಾವರಿ ಪದ್ಧತಿಗೆ ಯೂಸ್ ಮಾಡ್ತಾರೆ. ಈ ಡ್ಯಾಮಿನ ವಾಟರ್ ಸೋರ್ಸ್ ಏನಪ್ಪಾ ಅಂದ್ರೆ ಜುಲೈ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಗುವಂತಹ ಮಳೆ. ಗೈಸ್, ಇವಾಗ ನಾವು ಶ್ರೀನಿವಾಸ ಸಾಗರ ನೋಡಿಕೊಂಡು ಈಶಾ ಫೌಂಡೇಶನ್ ಕಡೆ ಹೋಗ್ತಿದ್ದೀವಿ. ಇವಾಗ ಮಳೆ ಸ್ಟಾರ್ಟ್ ಆಗಿದೆ ನೋಡಿ, ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಯ್ ಗೈಸ್, ಇವಾಗ ನಾವು ಈಶಾ ಫೌಂಡೇಶನ್ಗೆ ಬಂದಾಯಿತು. ಸದ್ಗುರು ಪ್ಲೇಸ್, ದ ಪೀಸ್ ಆಫ್ ಎವ್ರಿಥಿಂಗ್. ಕ್ಯಾ ಬಾತ್ ಹೈ ಸರ್. ಎಲ್ಲ ಪೀಸ್ ಆಗೈತೆ ಅಂತ ಪೀಸ್ ಆಫ್ ಮೈಂಡ್ ಅನ್ಬೇಕು. ಸೊ ಹಿಯರ್ ವಿ ಕಮ್. ಇಲ್ಲಿದೆ ನೋಡಿ, ನಂದಿದು ಹೊಸದಾಗಿ ಮಾಡಿರೋದು ಅನಿಸುತ್ತೆ, ಮುಂಚೆ ಇರಲಿಲ್ಲ ಇದು. ಗೈಸ್, ಮಳೆ ಬರ್ತಿದೆ ಆದರೂ ನಾವು ನಂದಿ ಹತ್ರ ಫೋಟೋ ಹೊಡ್ಸ್ಕೊತಾ ಇದ್ದೀವಿ. ಗೈಸ್, ನಾವು ಈಶಾ ಫೌಂಡೇಶನ್ಗೆ ಬರೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಸೊ ನಾವು ಲೇಟಾಗಿ ಬಂದಿದ್ದ ಕಾರಣ ಏನಂದರೆ ನೈಟಿನ ಲೈಟ್ ಶೋ ನೋಡೋಕ್ಕೆ. This spectacular being is not of the past, but the future of humanity. ಆಯಿತು ಗೈಸ್, ಎಲ್ಲ ಪೂಜೆ ಮನೆಗೆ ಹೋಗ್ತೀವಿ. ಬೆಂಗಳೂರು ಕಡೆ ಬರೋ ಟೈಮಲ್ಲಿ 11 ಗಂಟೆ ಆಗಿತ್ತು. ಸೊ ಅಲ್ಲೇ ಇದ್ದು ಸಾಗರ್ ಹೋಟ್ಲಲ್ಲಿ ಊಟ ಮುಗಿಸಿದ್ವಿ. ಗೈಸ್, ನೋಡಿದ್ರಲ್ವಾ ಆದಿಯೋಗಿ ದರ್ಶನನ, ಲೈಟಿಂಗ್ ಶೋನ. ಸೊ ಇವತ್ತಿಗೆ ಇಷ್ಟೇ ಕಾರ್ಯಕ್ರಮ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಬೈ ಬಾಯ್, ಸೈನಿಂಗ್ ಆಫ್, ನಿಮ್ಮ ಬಿಂದು ಶ್ರೇಯಸ್.